ಸರಿಯಾಗಿತ್ತು ಮೂವಿ ಸರ್. ವಿನಯ್ ರಾಜ್ಕುಮಾರ್ ಅವರಿಗೆ ಸೂಪರ್ ಕಮ್ಬ್ಯಾಕ್ ಮೂವಿ, ಸೂಪರ್ ಆಗಿದೆ. ಪ್ರತಿಯೊಬ್ರು ಹಾಡು ಇಷ್ಟ ಬೀಳೋರು ಮಾತ್ರ ತುಂಬಾ ಇಷ್ಟ ಬೀಳ್ತಾರೆ. ವಿನಯ್ ರಾಜ್ಕುಮಾರ್ 4 ವರ್ಷ ಬಿಟ್ಟು ಮಾಡಿರೋದು ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ. ತುಂಬಾ ಅದ್ಭುತವಾಗಿದೆ. ಫಸ್ಟ್ ಹಾಫ್ ಹೋಗೋದೇ ಗೊತ್ತಾಗಲ್ಲ, ಸೆಕೆಂಡ್ ಹಾಫ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ದಯವಿಟ್ಟು ಕನ್ನಡ ಚಿತ್ರ ಅಭಿಮಾನಿಗಳು ಈ ಸಿನಿಮಾ ನೋಡಿ, ಸಿನಿಮಾ ಸಕ್ಸಸ್ ಮಾಡಿ. ರಾಜವಂಶದಿಂದ ಈ ವರ್ಷದಲ್ಲಿ ಹೇಳಿದ್ದೆ, ಮೊದಲನೇ ಹೇಳಿದ್ದೆ 2023 ಬೇರೆಯವ್ರ ಲೆಕ್ಕ, 2024 ರಾಜವಂಶದ ಮೊಮ್ಮಕ್ಕಳದ ಲೆಕ್ಕ ಅಂತ. ದಯವಿಟ್ಟು ಫಿಲಮ್ ನೋಡಿ. ಸಿನಿಮಾ ಸೂಪರ್ ಡೂಪರ್ ಆಗಿದೆ. ನೆಕ್ಸ್ಟ್ ಮಂತ್ ನಮ್ಮ ಯುವರಾಜ್ ಕುಮಾರ್ ಅವ್ರು ಬರ್ತಾ ಇದಾರೆ. ಇವ್ರು ಬೇರೆ ಲೆವೆಲ್ ಕೊಡ್ತಾರೆ. ಇದು ಕ್ಲಾಸ್ ನಮ್ಮ ಯುವರಾಜ್ ಕುಮಾರ್ ಬರ್ತಾರೆ. ಮಾಸ್ಟರ್ ಥ್ಯಾಂಕ್ ಯು. ಫಿಲಂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮ್ಯೂಸಿಕಲ್ ಸಸ್ಪೆನ್ಸ್ ಮೂವಿ ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಒಂದು ಒಳ್ಳೆ ಫ್ಯಾಮಿಲಿ ಮೂವಿ. ಆಮೇಲೆ ಸುನೀಲ್ ಮತ್ತೆ ವಿನಯ್ ರಾಜ್ಕುಮಾರ್ ಕಂಬ್ಯಾಕ್ ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡಕ್ಕೆ ಅಲ್ಟಿಮೇಟ್ ಆಗಿದೆ. ಪರ್ಫೆಕ್ಟ್ ಫಿನಿಶ್ ಕೊಟ್ಟಿದ್ದಾರೆ. ವಿನಯ್ ರಾಜ್ಕುಮಾರ್ ಕಂಬ್ಯಾಕ್ ಮೂವಿ ಮಸ್ಟ್ ಮೂವಿ, ಮಸ್ಟ್ ಆಗಿರ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ನಿಮ್ಗೆ ಕೂತ್ಕೊಂಡ ತಕ್ಷಣ ಎಲ್ಲಿ ಕೊಟ್ಟ ಒಂಚೂರು ಬೇಡ ಬೇಜಾರ ಆಗೋದಿಲ್ಲ, ಆ ತರ ಇದೆ ಮೂವಿ. ಫ್ಯಾಮಿಲಿ ನಾವೆಲ್ಲ ಮಕ್ಕಳು ಸಮೇತ ಬಂದಿದೀವಿ ನೋಡಿ. ರಾಜವಂಶದಲ್ಲಿ ಮಾತ್ರ ಫ್ಯಾಮಿಲಿ ಸಮೇತ ಫಿಲಂ ನೋಡಕ್ಕಾಗೋದು. ಅದು ಮತ್ತೆ ಪ್ರೂವ್ ಆಯ್ತು. ಅಣ್ಣವ್ರ ಕಾಲದಿಂದ ಹಂಗೆ ಇದೆ. ಶಿವಣ್ಣನ್ ಫಿಲಮು ಹಂಗೆ ನೋಡ್ತೀವಿ, ಅಪ್ಪು ಅವ್ರ ಫಿಲಂ ನೋಡ್ತಿದೀವಿ, ನಮ್ ವಿನಯು ಇದೇನೆ ನೋಡಿ. ನೀವು ದಯವಿಟ್ಟು ಫಿಲಂ ತುಂಬಾ ಚೆನ್ನಾಗಿದೆ. ನೋಡಿ, ನಮ್ ತಲೆನಲ್ಲಿ ಇರೋ ಬಿಪಿ ಗಿಪಿ ಇರೋರೆಲ್ಲ ಬನ್ನಿ, ಬಿಪಿ ಎಲ್ಲ ಕಮ್ಮಿ ಆಗೋಗುತ್ತೆ ನಮ್ಮ ವಿನಯ್ ಹಾಡು ಕೇಳಿದ್ರೆ. ತುಂಬಾ ಚೆನ್ನಾಗಿದೆ. ಒಂದು ಹೊಸ ತರ ಸ್ಟೋರಿ ಇದೆ. ಲಾಸ್ಟ್ ಮೂಮೆಂಟ್ ತನಕ ತುಂಬಾ ಸ್ಟೋರಿ ಎತ್ಕೊಂಡೋಗಿದೆ. ತುಂಬಾ ಚೆನ್ನಾಗಿದೆ. ಹೊಸ ತರ ವಿನಯ್ ರಾಜ್ಕುಮಾರ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಫ್ರೆಂಡ್ ಆಗಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನೋಡಿ, ನಾವು ಪ್ರಮೋಟ್ ಮಾಡ್ತೇವೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಹೊಸದಾಗಿ ಮಾಡಿದ್ದಾರೆ. ಸಾಂಗ್ಸ್ ಲಾಸ್ಟ್ ಮಾತ್ರ ಮೂಕನಾಗಬೇಕು. ತುಂಬಾ ಚೆನ್ನಾಗಿದೆ. ಸೆಂಟಿಮೆಂಟಲ್ ತುಂಬಾ ಚೆನ್ನಾಗಿದೆ. ಅದೇ ಡಿಫ್ರೆಂಟ್ ಟ್ವಿಸ್ಟ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಮಾಡ್ತೀನಿ. ಫಿಲಂ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಫಿಲಮು. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಅಂತ ಪಿಕ್ಚರು. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಅಂತ ಪಿಕ್ಚರು. ಮಕ್ಕಳು ಮರಿನೆಲ್ಲ ಕುಂಡಿಸ್ಕೊಂಡು ಫಿಲಂ ನೋಡ್ಬೋದು. ಅಣ್ಣವ್ರ ಮನೆ ಫಿಲಂ ಅಂದ್ರೇನೆ ಅದೇ ತರ. ಅಣ್ಣವ್ರದ್ದು ಹೆಂಗ್ ನೋಡ್ತಾ ಇದ್ದೋ, ಅಪ್ಪು ಅವ್ರದ್ದು ಹೆಂಗ್ ನೋಡ್ತಾ ಇದ್ದೋ, ಶಿವಣ್ಣಂದ್ ಹೆಂಗ್ ನೋಡ್ತೀವಿ, ರಾಘಣ್ಣನ್ ಮಗ ಸೂಪರ್ ಆಗಿ ಮಾಡಿದ್ದಾರೆ ಸರ್. ದಯವಿಟ್ಟು ನೀವು ಹೋಗಿ ನೋಡಿ. ನಮ್ಮನ್ ಕೇಳ್ತಿದ್ದೀರಾ ಸಮೇತ ಬಂದ್ ನೋಡಿ. ಒಬ್ರೆ ಮಾತ್ರ ನೋಡ್ಬೇಡಿ. ಒಬ್ರು ನೋಡಿದ್ರೆ ಮಜಾ ಇರಲ್ಲ ಕಣ್ರಿ. ಫ್ಯಾಮಿಲಿ ಬಂದ್ ನೋಡಿ, ಆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ. ಆಮೇಲೆ ಥಿಯೇಟ್ರಿಗೆ ಬಂದ್ ನೋಡಿ ಮೂವಿನ. ಅಪ್ಪು ಬಾಸ್ಗೆ ಜೈ. ಅವ್ರನ್ನ ಇಲ್ಲಿ ನಾವು ಕಾಣ್ತಾ ಇದೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ಮೂವಿ ನೋಡಿ ನನ್ಗಂತೂ. ನಾಳೆ ಮತ್ತೆ ಸಿಗ್ತೀನಿ, ನಾಳೆ ಸಿಗೋಣ. ಚೆನ್ನಾಗಿದೆ ಫಿಲಮ್, ತುಂಬಾ ಚೆನ್ನಾಗಿದೆ ಪಿಕ್ಚರು. ಬೆಳೆಸಿರೋ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಅಪ್ಪು ಅಣ್ಣನ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಕನ್ನಡ ಏನ್ ಗೊತ್ತಾ ಸರ್, ಇನ್ನೊಂದು ವಿಚಾರ. ಇವಾಗ ಮದ್ವೆ ಆಗಿ 10 ವರ್ಷ 15 ವರ್ಷ ಆಗಿರೋರು ಆರಾಮಾಗಿ ಕೂಲಾಗಿ ಕುತ್ಕೊಂಡು ಈ ಫಿಲಮ್ ನೋಡಿ ಒಬ್ರನ್ನೊಬ್ರು ಪ್ರೀತಿಸ್ಕೊತೀವಿ. ಅಷ್ಟು ಚೆನ್ನಾಗಿ ಫಿಲಮ್ ತೆಗ್ದಿದ್ದಾರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಫಿಲಮ್. ದಯವಿಟ್ಟು ನೀವು ನೋಡಿ. ನಮ್ಮನ್ನೆಲ್ಲ ಕೇಳ್ತಿದ್ರಲ್ಲ, ನೀವು ಹೋಗಿ ಪಿಕ್ಚರ್ ನೋಡಿ. ನೋಡ್ತೀರಾ ತಾನೆ? ಸರಿ, ಮತ್ತೆ ನಾಳೆನೂ ನೋಡಿ ನೀವೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾ.